ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮದು ಗಾಡಿದು ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ. ಬ್ಯಾಕ್ ಟೈರಲ್ಲಿ ಏರ್ ನಿಲ್ತಾ ಇಲ್ಲ. ಅದನ್ನು ಚೆಕ್ ಮಾಡಿಸ್ಕೊಂಬರ್ಬೇಕು. ಅಂದರೆ ಬೀಡಿಂಗಲ್ಲಿ ಏರ್ ಲೀಕ್ ಆಗ್ತಾಯಿದೆ. ಅದಕ್ಕೋಸ್ಕರ ಚೆಕ್ ಮಾಡಿಸ್ಬೇಕು. ಬೀಡಿಂಗ್ ಒಂದ್ಸಲ ರಿಮೂವ್ ಮಾಡಿ ಹಾಕಿಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು. ಆವಾಗಲೂ ಅಲ್ಲೇ ಬೀಡಿಂಗ್ ರಿಮೂವ್ ಮಾಡಿ ಹಾಕ್ಸಿದ್ದೆ, ಟೈರ್ನ ರಿಮೂವ್ ಮಾಡಿ ಹಾಕ್ಸಿದ್ದೆ. ಬಟ್ ಆವಾಗ ಏನಾಗಿತ್ತು ಅಂದರೆ ಪ್ಯಾಚ್ ಕೂಡ ಆಗಿತ್ತು. ಸೊ ಅಲ್ಲೇ ಪ್ಯಾಚು ಇನ್ಸೈಡಿಂದ ಪ್ಯಾಚ್ ಹಾಕ್ಸ್ಬಿಟ್ಟು ಬೀಡಿಂಗ್ನ ಮತ್ತೆ ಅಡ್ಜಸ್ಟ್ ಮಾಡಿಸಿದ್ದೆ. ಇವಾಗ ಒಂದ್ಸಲ ಚೆಕ್ ಮಾಡಿಸ್ಬೇಕು, ಇಲ್ಲ ಅಂದರೆ ಮತ್ತೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಡೈಲಿ 2 days ಒಂದ್ಸಂತೂ ಕಂಪ್ಲೀಟ್ ಏರ್ ಡೌನ್ ಆಗ್ತಾಯಿದೆ. ಸೊ ಹಾಗಾಗಿ ಹೋಗಿ ಚೆಕ್ ಮಾಡಿಸ್ಕೊಂಡಾದರೂ ಬರಲೇಬೇಕು. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆಯಿಂದ ಏನೊಂದು 1.5 kilometer ಹೋಗಿದೆ ಅಷ್ಟೇ. ಸೊ ಅಲ್ಲೇ ಹೋಗಿ ಹಾಕ್ಸ್ಕೊಂಬಂದ್ಬಿಡೋಣ ಅಂತ ಹೊರಟಿದ್ದೀನಿ. ಯಾರಿಗೂ ರೋಡಲ್ಲಿ ಆಟ. ಏನು ಗುರು ಇದು? ಈ ಥರ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಟೈರಲ್ಲಿ ಏರ್ ಲೀಕ್ ಆಗ್ತಾ ಇರೋದ್ರಿಂದ ಸಮ್ಟೈಮ್ಸು ಮರಳಿರೋ ಅಂಥ ಕಡೆ ಅಥವಾ ಗಾಡಿನ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಿದ್ರು ಒಂಥರ ಸೈಡ್ ಎಳೆಯುತ್ತೆ. ಮತ್ತು ಮಳೆ ಬಂದಾಗಂತೂ ಮೊನ್ನೆ 2-3 ದಿನ ಅದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸುಮ್ಮನೆ ಗಾಡಿ ನಿಧಾನ ಓಡಿಸ್ಬೇಕಾಗತ್ತೆ. ಎಮರ್ಜೆನ್ಸಿ ಇರೋ ಮೂಮೆಂಟಲ್ಲೆಲ್ಲ ನಿಧಾನ ಓಡಿಸೋದು ಕಷ್ಟ. ಸೊ ಹಾಗಾಗಿ ಹೋಗಿ ಹಾಕ್ಸ್ಕೊಂಬಂದ್ಬಿಡೋಣ ಅಂತ. ಆ್ಯಕ್ಚುಲಿ ನನಗೆ ಬೂಟ್ ಅಡ್ಜಸ್ಟ್ ಆಗಿಲ್ಲ. ಅಂದರೆ ಬೂಟ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನನಗೆ, ಅಂದರೆ ಮುಂಚೆಯಿಂದ ನಾನು ರೈಡಿಂಗ್ ಬೂಟೆಲ್ಲ ಹಾಕಿ ಗೇರ್ ಶಿಫ್ಟ್ ಮಾಡಿ ಅಭ್ಯಾಸ ಏನು ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಇಶ್ಯೂ ಆಗ್ತಾಯಿದೆ. ನಾನೀಗ ರೆಗ್ಯುಲರಾಗಿ ಏನು ಈ ಬೂಟ್ ಯೂಸ್ ಮಾಡ್ತಾ ಇಲ್ಲ. ನಾನು ನೆಕ್ಸ್ಟು ಈ ಮಂತಲ್ಲಿ ARE ಅಂದರೆ TVS ಅವ್ರದ್ದೇ ಅಪಾಚೆ ರೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಮಾಡಿಸ್ತಾರೆ. ಅದು ಬ್ಯಾಂಗ್ಳೂರಲ್ಲಿ ಈ ಸಲ ನಡೀತಾ ಇದೆ. ಅಂದರೆ ಪ್ರತಿ ವರ್ಷ ಮಾಡಿಸ್ತಾರೆ. ಈ ವರ್ಷ ಎವ್ರಿ ಇಯರ್ ಜಾನ್ವರಿ, ಅಂದರೆ ನಮ್ಮ AOG ಕಡೆಯಿಂದ ಮಾಡಿಸೋದು. ಎವ್ರಿ ಇಯರ್ ಜಾನ್ವರಿ ಟೈಮಲ್ಲಿ ಮಾಡಿಸ್ತಾರೆ. ಅದೇ ಈ ವರ್ಷವೂ ಇದೆ, ಈ ಮಂತಲ್ಲೇ ಇದೆ. ಬಟ್ ಅದಕ್ಕೆ ರಿಜಿಸ್ಟರ್ ಆಗೋಣ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ರಿಜಿಸ್ಟರ್ ಆಗಬೇಕಂದ್ರೆ ಫುಲ್ ಕಂಪ್ಲೀಟ್ ರೈಡಿಂಗ್ ಗೇರ್ಸ್ ಇರಬೇಕು. ನನಗೆ ಬೂಟ್ ಒಂದು ಸ್ವಲ್ಪ ಇಶ್ಯೂ ಆಗ್ತಾ ಇದೆ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಆಗೋದೋ ಬೇಡ ಅಂತ. ಅಥವಾ ಒಂದು ವೇಳೆ ರಿಜಿಸ್ಟರ್ ಆದರೆ ಮತ್ತೆ ಸ್ವಲ್ಪ, ಅಂದರೆ ಇದು ಥಿಕ್ನೆಸ್ ಜಾಸ್ತಿ ಇದೆ, ಸೋಲ್ ಥಿಕ್ನೆಸ್ ಜಾಸ್ತಿ ಇದೆ. ಮತ್ತು ನನಗೆ ಈ ಗೇರ್ ಶಿಫ್ಟ್ ಮಾಡೋಕ್ಕಷ್ಟು ಈಸಿ ಕಂಫರ್ಟೇಬಲ್ ಆಗ್ತಾಯಿಲ್ಲ. ಆ್ಯಂಡ್ ಅದು ಅಲ್ಲದೆ ಮತ್ತು ಈ ಟೈರ್ದು ಇಶ್ಯೂ ಇರೋದ್ರಿಂದ ನಾನು ಮೇಯ್ನಾಗಿ ಈಗ ಅದಕ್ಕೋಸ್ಕರನೇ ಟೈರ್ನ ಚೆಕ್ ಮಾಡಿಸ್ಬೇಕು ಅಂತ ಹೋಗ್ತಾ ಇರೋದು. ಮೇ ಬಿ ಆದರೆ ರಿಜಿಸ್ಟರ್ ಆಗ್ತೀನಿ. ಕಂಫರ್ಟೇಬಲ್ ಮೇ ಬಿ ಹೋಗೋಕ್ಕಾಗತ್ತೆ, ಚೆನ್ನಾಗಾಗತ್ತೆ ಅಂದರೆ.
ಇಲ್ಲ ಅಂದರೆ ನೋಡಬೇಕು. ರಿಜಿಸ್ಟರ್ ಆದರೆ ಮೇ ಬಿ ಬೂಟು ರೈಡಿಂಗ್ ಬೂಟ್ ಅಂದರೆ ಇದರದ್ದಲ್ಲ, ಈಗೋ ಇಟಲ್ಲಿ ಅವ್ರದ್ದೇ ಒಂದು ಇನ್ನೊಂದು ಬೂಟ್ ಬರುತ್ತೆ, ರೈಡಿಂಗ್ ಶೂ, ಬೂಟಲ್ಲ ರೈಡಿಂಗ್ ಶೂ ಬರುತ್ತೆ, ಅದನ್ನು ತರಿಸೋಣ ಅಂದ್ಕೊಂಡಿದ್ದೀನಿ. ನೋಡ್ಬೇಕೇನಾಗತ್ತೆ ಅಂತ. ಇಲ್ಲ ಇದೇ ಓಕೆ ಕಂಫರ್ಟೇಬಲ್ ಆಗುತ್ತೆ ಅಂತ ಇನ್ನೊಂದು 2-3 ಸಲ ಯೂಸ್ ಮಾಡ್ತೀನಿ. ಅಷ್ಟರೊಳಗೆ ಕಂಫರ್ಟೇಬಲ್ ಆಗುತ್ತೆ ಅನಿಸಿದ್ರೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ರಾಹುಲ್ಗೆ ಒಂದು ಸಲ ಕಾಲ್ ಮಾಡಬೇಕು. ಯಾಕೆ ಅಂದರೆ ನಮ್ಮದು ಬ್ಯಾಕ್ ಸೈಡ್ ಇಂಡಿಕೇಟರ್ಸ್ 2 ಇದಾಗ್ಬಿಟ್ಟಿದೆ, ಹಾಳಾಗಿದೆ ಅನ್ನೋದಕ್ಕಿಂತ ಮುರಿದೋಗ್ಬಿಟ್ಟಿದೆ ಅವೆರಡು. ಹಾಗಾಗಿ ಅವನಿಗೆ ಹಿಡಿದ್ರೆ ಅವ್ನು ಅಡ್ಜಸ್ಟ್ ಮಾಡಿಸ್ತಾನೆ. ಸೊ ಅವನ ಹತ್ರ ಮಾತಾಡಬೇಕು. ಹೆಲ್ಮೆಟ್ಟು ಓಕೆ, ಸ್ವಲ್ಪ ಕಂಫರ್ಟೇಬಲೇ ಇದೆ. ಫಸ್ಟಿಗೆ ತುಂಬ ಟೈಟ್ ಆಗ್ತಾಯಿತ್ತು ಹೆಲ್ಮೆಟ್ಟು, ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು 4-5 ಸಲ ಯೂಸ್ ಮಾಡಿದ್ಮೇಲೆ ಈಗ ಅಡ್ಜಸ್ಟ್ ಆಗಿದೆ. ಮೇ ಬಿ ಮೈಕು ಅಡ್ಜಸ್ಟ್ಮೆಂಟ್ ಏನೋ ಮಿಸ್ ಆಗಿದೆ ಅನಿಸುತ್ತೆ, ಸ್ವಲ್ಪ ಶೇಕ್ ಆಗ್ತಾಯಿದೆ. ಅದನ್ನು ಸರಿ ಮಾಡ್ಕೊಬೇಕು. ಅದೇ ಅಲ್ಲೋಗಿ ನಿಲ್ಲಿಸ್ತೀನಲ್ಲ, ಅವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಈ ಕನಕಪುರ ರೋಡ್ ಅದೇನು ಫ್ರೈಡೇ ಮೇಲೆ ಈ ರೀತಿ ಟ್ರಾಫಿಕ್ ಆಗುತ್ತೆ ಅಂತ ಏನೋ ಗೊತ್ತಿಲ್ಲ ಗುರು. ಇವಾಗತ್ತು ಸ್ವಲ್ಪ ಪರವಾಗಿಲ್ಲ, ಬಟ್ ಆದರೂ ನಾಳೆಯಿಂದ ಲಾಂಗ್ ವೀಕೆಂಡ್ ಇರೋದ್ರಿಂದ IT ಅವರಿಗೆಲ್ಲ ನಾಳೆ ರಜೆ ಇದೆ. ನಾಳೆ ನಾಡಿದ್ದು ಅದಲ್ಲದೆ ಸಂಕ್ರಾಂತಿಗೆ ಬೇರೆ ರಜೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಾನೀಗ ಒನ್ ವೇಲ್ ಹೋಗಬೇಕು. ಅಲ್ಲಿ ಮೇ ಬಿ ಅಪೋಲೋ ಟೈರ್ಸ್ ಕಾಣಿಸ್ತಾ ಇದೆ ಅನಿಸುತ್ತೆ. ಅಪೋಲೋ ರೈಸ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಚೂರು ಜಾಗ ಬಿಡಿ. ತಪ್ಪು ತಿಳ್ಕೊಂಬೇಡಿ, ಒನ್ ವೇಲ್ ಹೋಗ್ತಾ ಇದ್ದೀನಿ ಅಂತ. ಇಲ್ಲೇ ಅಲ್ವಾ, ಹಾಗೆ ಮತ್ತಿಲ್ಲ ಅಂದರೆ ತುಂಬ ಮುಂದೆ ಹೋಗಿ ಟರ್ನ್ ಮಾಡ್ಕೊಂಬರ್ಬೇಕು. ನಾನು ಟೈರ್ ಹಾಕ್ಸಿದ್ದು ಇವ್ರ ಹತ್ರನೇ, ಸೊ ಹಾಗಾಗಿ ಇವ್ರ ಹತ್ರನೇ ಬರ್ತಿದ್ದೆ. ದಾರ ಇಲ್ವೋ? ಅವರು ಲಾಸ್ಟ್ ಟೈಮ್ ಒಬ್ರು ಅಣ್ಣ ಇದ್ರು, ಅವ್ರು ಹಾಕ್ಕೊಟ್ಟಿದ್ರು. ಬ್ರೋ ಅದು ಬ್ಯಾಕ್ ಟೈರು ವೀಡಿಂಗ್ ಅಡ್ಜಸ್ಟ್ಮೆಂಟ್ ಹೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನೀವೇ ಒಂದ್ಸಲ ಮಾಡಿಕೊಟ್ಟಿದ್ದೆ ಎಲ್ಲ. ಇಲ್ಲಿ ಎಲ್ಲೋ ಹೋಗ್ತಾ ಇದೆ, ಇಲ್ಲಿ ಅಥವಾ ಇಲ್ಲಿ ಎಲ್ಲೋ ಹೋಗ್ತಾ ಇದೆ. ಟೈರ್ ಎಲ್ಲ ಪ್ರೆಸ್ಸಿಂಗ್ ಮಾಡಿ ಅದು ಇಲ್ಲ ಅಂದ್ರೆ ಮತ್ತೆ ರೆಗ್ಯುಲರ್ ಆಗಿ ಹಾಕ್ತಾನೆ ಇರಬೇಕು. 2 ದಿನಕ್ಕೂ ಕಮ್ಮಿ ಆಗ್ತಾ ಇದೆ. ಡೌನ್ ಮಾಡ್ತೀರಾ? ಡೌನ್ ಆಗಕ್ ಬಿಡಬಾರ್ದು. ಏರು ನೀವು ಚೆಕ್ ಮಾಡಿಸ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಮೇನ್ ಇದು ವಾಲ್ ಪಿನ್ ಡೌನ್ ಆಯ್ತು ಅಂದ್ರೆ ಏರ್ ಡೌನ್ ಆಗ್ಬಿಡುತ್ತೆ. ಏರ್ ಡೌನ್ ಆದಾಗ ಏನಾಗುತ್ತೆ, ಬ್ಲೀಡಿಂಗ್ ಎಫೆಕ್ಟ್ ಬೀಳುತ್ತೆ. ಏರ್ ಡೌನ್ ಆಗ ರಾತ್ರಿ ಎಲ್ಲ ದುಡ್ಕೊಂಡ್ಬಿಡೋದು ಹಾಕಿ ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ಇಲ್ಲ ಅದೇ ಲಾಸ್ಟ್ ಟೈಮು ಲಿಕ್ವಿಡ್ ಹಾಕ್ಸೋಣ ಅಂತ ಬಂದಿದ್ದೆ, ನೀವೇ ಬೇಡ ಅಂತ ಹೇಳಿದ್ರಲ್ಲ. ಏನ್
ಎಲ್ಲಾ ಸೈಡ್ ಹೋಗ್ತಾ ಇದೆ, ಒಂದ್ ಸೈಡ್ ಮಾತ್ರ ಹೋಗ್ತಾ ಇದೆ. ಇಲ್ಲಿ ಈ ಕಡೆ ಒಂದು ಮತ್ತು ಈ ಕಡೆ ಸೈಡಲ್ಲಿ ಎಲ್ಲೋ ಒಂದು ಸೈಡ್ ಹೋಗ್ತಾ ಇದೆ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು